Welcome to our YouTube channel Rupa Naveen Vlogs. ಇದು ಪಾರ್ಟ್ 2 ಲಾಗ್ ಆಗಿರುತ್ತೆ ಮಂತ್ರಾಲಯದ್ದು. ನಾವು ಮಂತ್ರಾಲಯ ಹೋಗಿ ತಲುಪೋ ಅಷ್ಟೊತ್ತಿಗೆ ಮಾರ್ನಿಂಗ್ 5:30 ಆಗಿತ್ತು. ಸೊ ಅಲ್ಲಿ ಹೋಗಿ ಅಷ್ಟೊತ್ತಲ್ಲಿ ಈಗ ನಮಗೆ ಗೊತ್ತಿತ್ತು, ಆಲ್ರೆಡಿ ನಾನು 3 ಟೈಮ್ ಬಂದಿದ್ದೆ. ಒಬ್ಬ ಪರ್ಸನ್ಗೆ 100 ರೂಪಾಯಿ. ಸೊ ಹಂಗೆ ಇಬ್ರು ಹೋಗಿದ್ವಲ್ಲ, 200 ರೂಪಾಯಿ ಕೊಟ್ಟು ಒಂದು ಕಬೋರ್ಡ್ ತಗೊಂಡು ಹಂಗೆ ಎಲ್ಲ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನಕ್ಕೆ ನಾವು ಬರೋಷ್ಟೊತ್ತಿಗೆ 7:30 ಆಗೋಗಿತ್ತು. ನೋಡಿದ್ರಲ್ಲ ಎಷ್ಟು ಜನ, ತುಂಬ ರಶ್ ಇದ್ದಾರೆ ಅಂದರೆ ಸಖತ್ತು ತುಂಬ ರಶ್ ಇದ್ದಾರೆ. ಅದಕ್ಕೋಸ್ಕರ ನಾವೇನು ಪ್ಲ್ಯಾನ್ ಮಾಡಿದ್ವಿ ಅಂದರೆ, ಲಾಸ್ಟ್ ಟೈಮ್ ಬಂದಾಗ ನಮಗೆ 2 ಅವರ್ 3 ಅವರ್ ಆಗಿತ್ತು ದರ್ಶನ. ಸೊ ನಾವು ಕ್ಯೂ ಅಲ್ಲಿ ಹೋಗಿದ್ವಿ. ಹಂಗಾಗಿ ಈ ಸತಿ ಏನು ಮಾಡೋಣ ಅಂತಂದರೆ ಟೋಕನ್ ತೊಗೊಂಡ್ವಿ. 300 ರೂಪಾಯಿ ಕೊಟ್ಬಿಟ್ಟು ಇಬ್ಬರಿಂದ 300 ರೂಪಾಯಿ, ಒಂದು ಟೋಕನ್ಗೆ ಇಬ್ಬರು ಹೋಗ್ಬೋದು. ಸೊ ಅದನ್ನು ತೊಗೊಂಡ್ಬಿಟ್ಟು ಇಬ್ಬರು ಹೋದ್ವಿ. ಸೊ ನಾವಲ್ಲಿ ಪ್ರಸಾದಕ್ಕೂ ನಾವು ಕಾಯಬೇಕು, ಇಲ್ಲಿ ದರ್ಶನಕ್ಕೂ ಕಾಯಬೇಕು. ಅದ್ರ ಬದಲು 300 ರೂಪಾಯಿ ಟೋಕನ್ ತೊಗೊಂಡ್ರೆ ಡೈರೆಕ್ಟು ದರ್ಶನವೂ ಬೇಗ ಸಿಗುತ್ತೆ, ಪ್ರಸಾದನೂ ಅವರೇ ಕೊಡ್ತಾರೆ, ಮತ್ತು ಒಂದು ಶೈಲಿ ಎಲ್ಲ ಕೊಡ್ತಾರೆ. ದರ್ಶನ ಎಲ್ಲ ಮುಗಿಸ್ಕೊಂಡಾದಮೇಲೆ ನನ್ನ ಫ್ರೆಂಡು ಹರಕೆ ಹೊತ್ಕೊಂಡಿದ್ಲಂತೆ, ಈ ಥರ ಏನೋ ಆಗಬೇಕು ಅಂತ. ಹಂಗಾಗಿ ಅವಳು ಹೆಜ್ಜೆ ನಮಸ್ಕಾರ ಒಂದು ರೌಂಡ್ ಹಾಕ್ತೀನಿ ಅಂತ ಬೇಡ್ಕೊಂಡಿದ್ಲು, ಅದನ್ನು ಎಲ್ಲ ಈಡೇರಿಸಿದ್ಲು. ಇದಾದಮೇಲೆ ನಮಗೆ ಅವಳು ಹೆಜ್ಜೆ ನಮಸ್ಕಾರ ಹಾಕೋ ಟೈಮಲ್ಲೇ ಇನ್ನೊಂದು ಸತಿ ದರ್ಶನಕ್ಕೆ ಹೋಗೋರೆಲ್ಲ ಬನ್ನಿ ಅಂತ ಅಂದರು. ಸೊ ನಾನು ಅವಳು ಮತ್ತೆ ಇನ್ನೊಂದು ಸತಿ ದರ್ಶನ ಮಾಡಿದ್ವಿ. ರಾಯರ ಕೃಪೆಯಿಂದ ನಮಗೆ 2 ಸತಿ ಹತ್ರದಿಂದ ದರ್ಶನ ಆಗೋಯ್ತು. ಬೃಂದಾವನದಿ ನೆಲೆಸಿದ ಪೂಜನೆ ನಿನಗೆ. ಒಂದು ರೌಂಡ್ ಹಾಕೋ ಅಷ್ಟೊತ್ತಿಗೆ ಸೊಂಟ ಕೈಕಾಲು ನೋವು ಎಲ್ಲ ಬಂದುಬಿಟ್ಟಿದೆ. ಯಾರಿಗೂ ಆಗಲ್ವಂತೆ 3 ರೌಂಡ್ ಹಾಕೋಕ್ಕೆ. ಸೊ ಇವಳು ಎಲ್ಲ 1 ರೌಂಡ್ ಕಂಪ್ಲೀಟ್ ಎಲ್ಲ ಮಾಡಿದ ಎಕ್ಸ್ಪೀರಿಯೆನ್ಸ್ ನನ್ನ ಹತ್ರ ಹೇಳ್ತಿದ್ಲು. ಹೆಜ್ಜೆ ನಮಸ್ಕಾರ ಹಾಕಿದಾಗ ಸೆಕೆ ನೀರು ಕಿತ್ಕೊಳ್ಳುತ್ತಲ್ವ, ಅದನ್ನು ಒರೆಸ್ಕೊಂಡು ಕಲರೆಲ್ಲ ಬಿಟ್ಕೊಂಡಿದೆ, ವೇಲು ಮುಖ ಎಲ್ಲ ಕೆಂಪಾಗ್ಬಿಟ್ಟಿದೆ. ನಾನು ಹೆಜ್ಜೆ ನಮಸ್ಕಾರ ಹಾಕಲಿಲ್ಲ ಸ್ನೇಹಿತರೆ, ನಾನು ಜಸ್ಟ್ 3 ರೌಂಡ್ ಮಾತ್ರ ಪ್ರದಕ್ಷಿಣೆ ಹಾಕ್ಕೊಂಬಂದೆ. ಇಷ್ಟು ಜನ ಭಕ್ತಾದಿಗಳನ್ನ ನೋಡಿಬಿಟ್ಟು ರಾಘವೇಂದ್ರ ಸ್ವಾಮಿ ಇದ್ದಾರೆ ಅಂತ ಅನ್ನಿಸ್ತು ನನಗೂ. ನಾನು 3-4 ಸತಿ ಮಂತ್ರಾಲಯಕ್ಕೆ ಬಂದಿದ್ದೀನಿ. ನನಗೂ ದೇವರು ಯಾವತ್ತೂ ಕಾಣಿಸಿಲ್ಲ ಒಳ್ಳೆಯದ್ರ ಮುಖಾಂತರ. ಸೊ ಸುಮ್ಮನೆ ಫ್ಯಾಮಿಲಿ ಜೊತೆ ಬರ್ತಿದ್ದೆ, ಬೇಡ್ಕೋತಿದ್ದೆ, ಹೋಗ್ತಿದ್ದೆ, ಯಾವುದೂ ಈಡೇರಿರಲಿಲ್ಲ. ಸೊ ನಾನೊಂದು ಸ್ಟ್ರಾಂಗಾಗಿ, ನಾನು ನಿನ್ನ ನಂಬಬೇಕು ಅಂದರೆ ನಾನೇನು ಮಾಡಿದೆ, 3 ರೌಂಡ್ ಎಲ್ಲ ಪ್ರದಕ್ಷಿಣೆ ಹಾಕ್ಕೊಂಬಂದು ನಂದೊಂದು ವೀಡಿಯೋ ಅಪ್ಲೋಡ್ ಮಾಡಬೇಕಿತ್ತು, ನನ್ನ ತಂಗಿದು ಒಡವೆದು ಆರದು. ಸೊ 8:30 ಹಂಗೆ ನಾನು ಮಂತ್ರಾಲಯದಲ್ಲಿ ನನ್ನ ಫ್ರೆಂಡ್ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ, ನನ್ನ ಫ್ರೆಂಡ್ ಹೆಜ್ಜೆ ನಮಸ್ಕಾರ ಹಾಕ್ಬೇಕಾದ್ರೆ ನಾನೇನು ಮಾಡಿದೆ, ವೀಡಿಯೋ ಅಪ್ಲೋಡ್ ಮಾಡಿದೆ. ಅಟ್ಲೀಸ್ಟು ವ್ಯೂವ್ಸು 1,000 ಮೇಲೆ ಬಂದರೆ ನಾನು ನಿನ್ನ ನಂಬ್ತೀನಿ ಅನ್ನೋ ಥರನೇ ಬೇಡ್ಕೊಂಡೆ. ನಾನು ವೀಡಿಯೋನ ಅಪ್ಲೋಡ್ ಏನೋ ಮಾಡಿಬಿಟ್ಟೆ. ಅದಾದಮೇಲೆ ನಾನು ಅದ್ರ ಬಗ್ಗೆ ನಾನು ತಿರುಗೂ ನೋಡಲಿಲ್ಲ, ಯಾವ ಸ್ಟೇಟಸ್ಸು ಹಾಕೋಕ್ಕೆ ಹೋಗಲಿಲ್ಲ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ನೈಟ್ ನಾವು ಮಾರ್ನಿಂಗ್ 12 ಗಂಟೆಗೆ ಬಂದು ನೆಕ್ಸ್ಟ್ ಡೇ ಏನೇನೋ ಕೆಲಸ ಇತ್ತು ಅದೆಲ್ಲ ಮುಗಿಸ್ಕೊಂಡು ನೈಟ್ ಮಲ್ಕೋಬೇಕಾದ್ರೆ ಒಂದು 7 ಗಂಟೆ, ಸುಮಾರು 8 ಗಂಟೆ ಅಷ್ಟೊತ್ತಿಗೆ ಮೊಬೈಲು ಎಷ್ಟು ವ್ಯೂಸ್ ಬಂದಿರ್ಬೋದು ಅಂತ ನೋಡ್ತೀನಿ, ಬರೀ 4,000 ವ್ಯೂಸ್ ಬಂದಿದೆ ಫ್ರೆಂಡ್ಸ್. ಆ ಖುಷಿಗೆ ನನ್ನ ತಂಗಿಗೆ ಮತ್ತು ನನ್ನ ಫ್ರೆಂಡ್ಗೆ ಎಲ್ಲರಿಗೂ ಫೋನ್ ಮಾಡಿ ಹೇಳಿದೆ, ರಾಘವೇಂದ್ರ ಸ್ವಾಮಿ ಇದ್ದಾರೆ ಅಂತ ಗೊತ್ತಾಯಿತು. ಸೊ ಅದಾದಮೇಲೆ ನಾನು ಪ್ರತಿ ಗುರುವಾರನೂ ಇನ್ಮೇಲೆ ಚಿಕನ್ ಮಟನ್ ತಿನ್ನಲ್ಲ ಅಂತ ಬೇಡ್ಕೊಂಡೆ. ನಾ ಬಯಸದ ಹಾಗೆ ಬಂತು ನನ್ನ ಬಳ ಸ್ನೇಹ. ದರ್ಶನ ಎಲ್ಲ ಮುಗಿಯೋಷ್ಟೊತ್ತಿಗೆ 7:30-8 ಗಂಟೆ ಆಗೋಯಿತು. ಇನ್ನು ಊಟ ಬಂದುಬಿಟ್ಟು 11 ಗಂಟೆ ಮೇಲಿರೋದು. ಸೊ ಹಂಗಾಗಿ ನಾವು ಅಲ್ಲೇ ಹೋಟೆಲಲ್ಲೇ ಟಿಫನ್ ಮಾಡ್ಕೊಂಡ್ವಿ. ಅದಾದಮೇಲೆ ನಾವು ಗೋರಂಟಿ ಹಾಕ್ಸ್ಕೋಬೇಕು ಅಂತ ಆಸೆ ಆಯಿತು. ಇಬ್ಬರು ಗೋರಂಟಿ ಎಲ್ಲ ಹಾಕ್ಸ್ಕೊಂಡು, ನಮ್ಮ ಹೆಣ್ಮಕ್ಳು ಮಂತ್ರಾಲಯಕ್ಕೆ ಹೋದರೆ ಎಲ್ಲ ಮುಗಿದ್ಮೇಲೆ ಏನು ಮಾಡ್ತಾರೆ ಹೇಳಿ, ಒಂದು ರೀಲ್ಸ್ ಮಾಡೇ ಮಾಡ್ತಾರೆ. ಸೊ ನಾವಿಬ್ಬರೂ ಸೇರ್ಕೊಂಡು ಒಂದು ರೀಲ್ಸ್ ಮಾಡಿ ಸ್ವಲ್ಪ ಹೊತ್ತೆಲ್ಲ ಶಾಪಿಂಗ್ ಎಲ್ಲ ಮಾಡಿಕೊಂಡು ಆಮೇಲೆ ನಮ್ಮ ರೂಮಿಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು 2 ಗಂಟೆ ಅಷ್ಟೊತ್ತಿಗೆ ಮಂತ್ರಾಲಯ ಬಿಟ್ವಿ. ತುಮಕೂರಿಗೆ ನಾವು ಸುಮಾರು 12 ಗಂಟೆ ಅಷ್ಟೊತ್ತಿಗೆ ಬಂದು ತಲುಪಿದ್ವಿ. ಬಸ್ಸಲ್ಲೆಲ್ಲ ಜರ್ನಿ ಮಾಡಿಬಿಟ್ಟು ನನ್ನ ಕಾಲೆಲ್ಲ ತುಂಬ ಊದ್ಕೊಂಡ್ಬಿಟ್ಟಿದೆ. ಕರೆಕ್ಟಾಗಿ ನಿದ್ದೆ ಮಾಡಿದ್ರೆ ಇಳಿತಾವ್ ನಡಿ. ಅದೇ ಹೇಳ್ತು, ನಾಳೆ ಚೆನ್ನಾಗಿ ನಿದ್ದೆ ಹೊಡಿರಿ, ಅವಾಗ ಇಳಿತಾವೆ ಬಾವು ಅಂತ. ಗಾಳಿ ಮುಚ್ಕೊಂಡು ಜರ್ನಿ ಮಾಡ್ರೆ ಅದು ನೆನ್ನೆಯಿಂದ ನಿನ್ನವೇನಾಗಿಲ್ಲಲ್ಲ? ನಾವು ಲೈಟ್ ಆಗೋದಿಲ್ವಾ? ಇಲ್ಲಲೇ ಲೇ ನನ್ನ ಕಾಲ ಹೆಂಗಿದ್ವು ಗೊತ್ತೇ? ಏನ್ ತುಂಬ್ಕೊಂಡಿರುತ್ತೆ? ನೀರ್ ತುಂಬ್ಕೊಂಡಿರುತ್ತ? ಗಾಳಿ ಅಥವಾ ಏನಾನ ಪ್ರೆಷರ್? ಎಣ್ಣೆ ಎಲ್ಲ ಹಚ್ಕೊಳ್ಳೋಷ್ಟೊತ್ತಿಗೆ 12:30 ಆಗೋಯ್ತು. 12:30 1 ಗಂಟೆ ಬಂದಿದ್ದೆ. 12:25 12:20 ಆಗಿತ್ತು. 1 ಗಂಟೆ ಆಗೋಯ್ತು. ಫುಲ್ ಟಯರ್ಡು, ಕಾಲೆಲ್ಲ ಊದ್ಕೊಂಡ್ಬಿಟ್ಟಿದಾವೆ. ಅದಕ್ಕೆ ಫುಲ್ ಎಣ್ಣೆ ಹಚ್ಕೊಬಿಟ್ಟು ಇವಾಗ ಮಲ್ಕೊಂಡ್ರೆ ಬೆಳಗ್ಗೆ 10 ಗಂಟೆ ಆಗುತ್ತೋ 11 ಗಂಟೆ ಆಗುತ್ತೋ ಗೊತ್ತಿಲ್ಲ. ಗಂಡ ಬಂದಲ್ಲಿ ಬಾಗ್ಲ ಟಣ್ ಟಣ್ ಅಂತಿರುತ್ತೆ ಅಲ್ಲಿ. ಅವ್ರ ಮನೆಯವರು ಎಲ್ಲ ಹೋಗೋರೆ. ಅವ್ರು ಬೆಳಗಿನ ಜಾವ ಬರ್ತಾರೆ.
ಅವ್ರು ಎದ್ದೇಳ್ತಾರೆ, ನಾನಂತೂ ಕಿವುಕ್ಕವಲ್ಲ. ಅದಕ್ಕೆ ರೂಮ್ನ ಕಳ್ಸಿದೀವಿ. ಹಾಲಲ್ಲಿ ಮಲ್ಕೋತಿದ್ದೆ, ಇವಾಗ ಬಂದು ರೆಡಿಯಾಗಿ ಅಯ್ಯಪ್ಪ ಬಡಿಗೆ ಹೋಗ್ಬೇಕಷ್ಟೇ. ನನ್ನ ಕೈಲಂತೂ ತಿಂಡಿ ಗಿಡಿ ಮಾಡಕ್ಕಾಗಲ್ಲ. ನಾಳೆ ಫುಲ್ ರೆಸ್ಟ್, ಬ್ರೇಕ್. ಫುಲ್ ರೆಸ್ಟ್. ನೋಡಿ ತಲೆ ತುಂಬಾ ಎಣ್ಣೆ ಹಚ್ಕೊಳ್ಳೋದು, ಫುಲ್ ನೆಮ್ಮದಿ. ಯಪ್ಪ, ನನ್ಗೆ ಯಾವತ್ತೂ ಹಿಂಗ ಆಗಿರ್ಲಿಲ್ಲ ರಾಣಿ. ಕಾಲು ಊದ್ಕೊಂಡಿರೋದು, 2 ಕಾಲು ಎಷ್ಟು ದಪ್ಪ ಊದ್ಕೊಡೋವೆ. ನಮ್ ಬಾಡಿ weight ಎಲ್ಲ ಎಲ್ಲೋಗ್ಬೇಕು ರೂಪ? ಕುತ್ಕೊಂಡು ಜರ್ನಿ ಮಾಡಿದೀವಿ. ಪ್ರೆಷರ್ ಬಿದ್ದಿರುತ್ತಲ್ಲ, ನಿದ್ದೆ ಮಾಡಿರಲ್ಲ, ನಿದ್ದೆ ಬೇರೆ ಇಲ್ಲ. ಅದಕ್ಕೆ ಹಾನಿ ಖಾನಿವಿ. ಅದ್ರೊಳಗೆಲ್ಲ ಗಾಳಿ ತುಂಬಿದೆ, ನೀರ್ ತುಂಬಿದೆ. ಇದು ನೀರೆಲ್ಲ ಬರಲ್ಲ, ಗಾಳಿ ತುಂಬಿರುತ್ತೆ. ಅದ್ ಹೆಂಗ್ ಸೃಷ್ಟಿ ನೋಡಲ್ಲ. ದೇವ್ರ ನಮ್ಮನ್ ದಪ್ಪ ಮಾಡೋ ಸೃಷ್ಟಿ ಹೆಂಗೋ ಕಾಲು ಊದಿಗೆಮೋ ಸೃಷ್ಟಿ. ಈಗ ಎದ್ ಬಂದ್ ಮನಿ ಕೆಮ್ತಿಯ. ಸೊ ನಾನು ಕೂಡ ಇಷ್ಟೊತ್ತು ರೂಪಂದ ವಿಡಿಯೋ ಮಾಡಿ ನನಗೂ ಟಯರ್ಡ್ ಆಗೈತೆ. ಸೊ ನಾನು ಕೂಡ ಮಲಕ್ಕಂತ ಇದೀನಿ. ಬೈ, ಗುಡ್ ನೈಟ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಕ್ಕೆ ನಾವೀಗ ನಿದ್ದೆ ಮಾಡ್ತೀವಿ. ನಾವು ತಾಸಿ ಮಾಡ್ತೀವಿ, ನಿದ್ದೆ ಮಾಡ್ತೀವಿ. ಬೆಳಿಗ್ಗೆ 10 ಗಂಟೆಗೆ ಎದ್ದೇಳ್ತೀವಿ. ನಾಳೆ ಲಾಗ್ ಮಾಡಿ ಅಪ್ಡೇಟ್ ಮಾಡ್ತೀವಿ. ಅಪ್ಡೇಟ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್.